ಮೊನ್ನೆ ಸೆಪ್ಟೆಂಬರ್ 15 ಇಂಜಿನಿಯರ್ ದಿನಾಚರಣೆ ಆಯಿತು. ಸರ್ ಎಂ ಯು ಅವರ ಜನ್ಮದಿನವನ್ನು ಇಂಜಿನಿಯರ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸರ್ ಎಂ ಯು ಅವರ ಜೀವನದಲ್ಲಿ ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಅನೇಕ ಸಂಗತಿಗಳಿದೆ. ಅದರಲ್ಲಿ ಒಂದು ಸಂಗತಿ ಸಮಯ ಪಾಲನೆ. ಸಮಯ ಪಾಲನೆಗೆ ಸಂಬಂಧಪಟ್ಟಂತೆ ಅನೇಕರು ತಮಾಷೆ ಮಾಡ್ತಾರೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳಿ ತಮಾಷೆ ಮಾಡ್ತಾರೆ. ಅಂದರೆ ಭಾರತೀಯ ಕಾಲಗಣನೆ ಅಂದರೆ ಅದು ಅಷ್ಟು ನಗೆಪಾಟ್ಲಿಗೆ ಈಡಾಗಿದೆ. ಆದರೆ ವಾಸ್ತವವಾಗಿ ನಮ್ಮ ಸಮಯ ಪಾಲನೆ ಹೇಗಿತ್ತು? ಅತ್ಯಂತ ನಿಖರವಾಗಿರ್ತಕ್ಕಂಥ ಸಮಯ ಪಾಲನೆ ಅಂದರೆ ನಮ್ಮದು. ಹಾಗೆ ಸರ್ ಎಂ ಯು ಅವರು ಸಹ ಸಮಯಕ್ಕೆ ಅಷ್ಟೇ ಮಹತ್ವವನ್ನು ಕೊಟ್ಟಂಥ ವ್ಯಕ್ತಿ. ಅಂಥದ್ದೇ ಅವರ ಜೀವನದ ಒಂದು ಘಟನೆ. ಅವರು ಮೈಸೂರಿನ ದಿವಾನರಾಗ್ತಾರೆ. ದಿವಾನರಾದಂಥ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತೆ. ಮೈಸೂರಿನಲ್ಲಿ ಸಾಮಾನ್ಯ ಕುಟುಂಬಕ್ಕೆ ಸೇರಿದಂಥ ಅನೇಕ ಮಕ್ಕಳು ಓದ್ತಾರೆ, ಒಳ್ಳೆಯ ಅಂಕಗಳನ್ನು ಗಳಿಸ್ತಾರೆ. ಮುಂದಿನ ವಿದ್ಯಾಭ್ಯಾಸಕ್ಕೆ ಕೆಲವರಿಗೆ ಕಷ್ಟ ಆಗುತ್ತೆ. ಅಂಥವ್ರಿಗೊಂದು ಸಣ್ಣ ಸಹಾಯ ಏನಾದರೂ ಮಾಡಬಹುದಾ ಅಂತ ಯೋಚನೆ ಮಾಡಿ ದ್ವಿತೀಯ PUCನಲ್ಲಿ ಯಾರು ಮೈಸೂರಿಗೆ ಅತಿ ಹೆಚ್ಚು ಅಂಕ ತಗೊಳ್ತಾರೆ ಅವರಿಗೆ 100 ರೂಪಾಯಿಯ ಬಹುಮಾನವನ್ನು ಕೊಡೋದಾಗಿ ಅವರು ಘೋಷಣೆಯನ್ನು ಮಾಡ್ತಾರೆ. ಹಾಗೆ ಆ ವರ್ಷ ಪ್ರಥಮ ಬಂದಂಥ ವಿದ್ಯಾರ್ಥಿಯನ್ನು ಪತ್ರ ಬರೆದು ಮನೆಗೆ ಕರೀತಾರೆ, ಔತಣವನ್ನು ಕೊಡ್ತಾರೆ. 100 ರೂಪಾಯಿಯನ್ನು ಕೊಟ್ಟು ಶುಭ ಹಾರೈಸಿ ನಿನ್ನ ಶಿಕ್ಷಣ ಚೆನ್ನಾಗಾಗಲಿ ಅಂತ ಹೇಳಿ ಕಳಿಸುವಂಥದ್ದು ಅವರ ವಾಡಿಕೆ. ಹೀಗೆ ಒಂದು ವರ್ಷ ಒಬ್ಬ ವಿದ್ಯಾರ್ಥಿ ಪ್ರಥಮ ಬರ್ತಾನೆ. ವಿಶ್ವೇಶ್ವರಯ್ಯನವರಿಗೆ ದೂರದ ಸಂಬಂಧಿ, ಅವನಿಗೂ ಪತ್ರ ಬರೀತಾರೆ. ಪತ್ರ ಬರಿತಾ, ತುಂಬ ಸಂತೋಷ, ನೀನು ಈ ವರ್ಷ ನಮ್ಮ ಮೈಸೂರಿಗೆ PUCನಲ್ಲಿ ಅತಿ ಹೆಚ್ಚು ಅಂಕ ತಗೊಂಡಿದ್ದೀಯ. ನೀನು ದಿನಾಂಕ ಇಂಥ ದಿನ ನನ್ನ ಮನೆಗೆ ಬಂದು ನನ್ನ ಒಂದು ಕಿರು ಔತಣವನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ ಪತ್ರವನ್ನು ಬರೀತಾರೆ. ಹುಡುಗನಿಗೂ ಖುಷಿ ಆಗುತ್ತೆ, ಹೋಗೋಣ ಅಂತ ಎಲ್ಲ ಯೋಚನೆ ಮಾಡ್ಕೊಳ್ತಾನೆ. ಸರ್ ಎಂ ಯು ಅವರು ಹೇಳಿದ ದಿನ ಬರುತ್ತೆ. ಆವತ್ತಿನ ದಿನ ಸರ್ ಎಂ ಯು ಅವರು ತಮ್ಮ ಸಹಾಯಕನಿಗೆ ಒಂದು ಒಳ್ಳೆಯ ಸ್ವೀಟು, ಹುಡುಗರು ಇಷ್ಟಪಡುವಂಥ ಒಂದಷ್ಟು ತಿಂಡಿಗಳನ್ನೆಲ್ಲ ಮಾಡಿಡಿ ಅಂತ ಹೇಳಿರ್ತಾರೆ. ಆವತ್ತಿನ ದಿನ ಸರಿಯಾಗಿ 12 ಗಂಟೆಗೆ ಸರ್ ಎಂ ಯು ಅವರು ತಮ್ಮ ಕೋಣೆಯ ಬಾಗಿಲನ್ನು ತೆಕ್ಕೊಂಡು ಡೈನಿಂಗ್ ಹಾಲಿಗೆ ಬರ್ತಾರೆ. ಕುರ್ಚಿ ಮೇಲೆ ಕೂತ್ಕೊಳ್ತಾರೆ. ತಮ್ಮ ಸಹಾಯಕನನ್ನು ಕೇಳ್ತಾರೆ, ಏನು ಆ ಹುಡುಗ ಬರಲಿಲ್ವಾ ಅಂತ. ಸಹಾಯಕ ಹೇಳ್ತಾನೆ, ಇಲ್ಲ ಇನ್ನೂ ಬಂದಿಲ್ಲ ಅಂಥೇಳಿ. ಸರ್ ಎಂ ಯು ಅವರು ಆಯಿತು ನನಗೆ ಬಡಿಸು ಅಂತ ಕೇಳ್ತಾರೆ. ಸಹಾಯಕ ಹೇಳ್ತಾನೆ, ಅಲ್ಲ ಆ ಹುಡುಗ ಬರಲಿ ಅಲ್ವಾ ಅಂತ ಹೇಳ್ತಾನೆ. ಅವನು ಬಂದಮೇಲೆ ಅವನಿಗೆ ಬಡಿಸುವಂತೆ, ನನ್ನ ಸಮಯ ಆಯಿತು ಬಡಿಸು ಅಂತಾರೆ. 10 ನಿಮಿಷಕ್ಕೆ ಊಟ ಮುಗಿಸಿ ತಮ್ಮ ಸಹಾಯಕನಿಗೆ ಹೇಳ್ತಾರೆ, ಹುಡುಗ ಬಂದರೆ ಅವನನ್ನು ಕೂಡಿಸಿ ಊಟ ಮಾಡಿಸಿ ನಂತರ ನನ್ನ ರೂಮಿಗೆ ಕಳಿಸು ಅಂತ ಹೇಳ್ತಾರೆ. ಅವರು ಹೋಗಿ ಕೋಣೆಯಲ್ಲಿ ಬಾಗಿಲು ಹಾಕ್ಕೊಂಡು ತಮ್ಮ ಕೆಲಸದಲ್ಲಿ ತೊಡಗ್ತಾರೆ. ಅವರು ಊಟ ಮುಗಿದು 5 ನಿಮಿಷಕ್ಕೆ ಅಂದರೆ 12 ಗಂಟೆ 15 ನಿಮಿಷಕ್ಕೆ ಸರಿಯಾಗಿ ಆ ಹುಡುಗ ಬರ್ತಾನೆ. ಹುಡುಗರ ಒಳಗೆ ಬಂದಾಗ ಸಹಾಯಕ ಕರೆದು ಕುರ್ಚಿಯಲ್ಲಿ ಕೂಡಿಸ್ತಾನೆ, ಡೈನಿಂಗ್ ಟೇಬಲ್ ಮೇಲೆ ಕೂಡಿಸ್ಬಿಟ್ಟು ಬಡಿಸ್ಲಿಕ್ಕೆ ಹೋಗ್ತಾನೆ. ಹುಡುಗ ಕೇಳ್ತಾನಾಗ, ಅಲ್ಲ ಸರ್ ಎಂ ಯು ಅವ್ರು ಬರಲಿಲ್ವಲ್ಲ ಅಂಥೇಳಿ. ಸರ್ ಎಂ ಯು ಅವ್ರ ಸಹಾಯಕ ಹೇಳ್ತಾನೆ, ಅವ್ರದ್ದು ಊಟ ಆಯಿತು, 12 ಗಂಟೆಗೆ ಸರಿಯಾಗಿ ಊಟ ಮಾಡಿದ್ದಾರೆ, ನಿನಗೆ ಊಟಕ್ಕೆ ಬಡಿಸ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾನೆ. ಹುಡುಗ ಊಟ ಮಾಡ್ತಾನೆ. ಊಟ ಎಲ್ಲ ಆದಮೇಲೆ ಸಹಾಯಕ ಹುಡುಗನಿಗೆ ಹೇಳ್ತಾನೆ, ನೀನು ಹೋಗಿ ಅವರನ್ನು ಅವ್ರ ರೂಮಲ್ಲಿ ಕಾಣಬೇಕಂತೆ ಅಂತ. ಹುಡುಗ ಹೋಗಿ ನೀನು ಕದ ತಟ್ಟಬೇಕು. ಅಷ್ಟೊತ್ತಿಗೆ ಸರಿಯಾಗಿ ಸರ್ ಎಂ ಯು ಅವರು ಬಾಗಿಲನ್ನು ತೆಗಿತಾರೆ. ಅಷ್ಟು ಸೂಕ್ಷ್ಮವಾಗಿ ಇರುತ್ತೆ ಅವರ ಬುದ್ಧಿಮತ್ತೆ. ಆ ಹುಡುಗ ಬಂದಿದ್ದು, ಅವನು ಊಟ ಮುಗಿಸಿದ್ದು ಎಲ್ಲವೂ ಅವರಿಗೆ ಗೊತ್ತಾಗುತ್ತೆ. ಹುಡುಗ ಒಳಗೆ ಹೋಗ್ತಾನೆ, ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ. ಕೂತ್ಕೊಂಡ್ಮೇಲೆ ಆ ಹುಡುಗನ ಕೈಗೆ ಒಂದು ಕವರ್ ಕೊಟ್ಟು ನಿನ್ನ ಭವಿಷ್ಯ ಚೆನ್ನಾಗಾಗಲಿ ಅಂತ ಹೇಳ್ತಾರೆ. ಹುಡುಗ ಕುತೂಹಲ ತಡಿಲಿಕ್ಕಾಗಲಾರ್ದೆ
ಆ ಕವರನ್ನು ತೆಗೆದು ಅದರೊಳಗಿದ್ದಂಥ ಹಣವನ್ನು ಎಣಿಕೆ ಮಾಡ್ತಾನೆ. 75 ರೂಪಾಯಿ ಇರುತ್ತೆ. ಹುಡುಗ ಕೇಳಿರ್ತಾನೆ, ಹಿಂದಿನ ವರ್ಷಗಳಲ್ಲಿ ಪ್ರಥಮ ಬಂದಂಥವ್ರಿಗೆಲ್ಲ 100 ರೂಪಾಯಿ ಕೊಟ್ಟಿದ್ದಾರೆ ಅಂಥೇಳಿ. ನನಗೆ ಯಾಕೆ 75 ರೂಪಾಯಿ ಕೊಟ್ಟರು ಅಂಥೇಳಿ ಕೇಳ್ತಾನೆ ಸರಮಿಯವರನ್ನು. ಅಲ್ಲ, ನೀವು ಎಲ್ರಿಗೂ 100 ರೂಪಾಯಿ ಕೊಡೋದು, ನನಗೆ ಯಾಕೆ 75 ರೂಪಾಯಿ ಕೊಟ್ರಿ ಅಂತ. ಆಗ ಸರಮಿಯವರು ಹೇಳ್ತಾರೆ, ನೀನು 15 ನಿಮಿಷ ತಡವಾಗಿ ಬಂದೆ, ಅದಕ್ಕಾಗಿ ನಿನಗೆ 25 ರೂಪಾಯಿ ಕಡಿತ ಮಾಡಿದ್ದೀನಿ. ಸಮಯದ ಬೆಲೆ ಗೊತ್ತಾಗಬೇಕು. ಸಮಯದ ಬೆಲೆ ಇಲ್ಲದವ್ರಿಗೆ ಹಣದ ಬೆಲೆನೂ ಗೊತ್ತಾಗೋದಿಲ್ಲ. ಅದಕ್ಕೆ 25 ರೂಪಾಯಿ ಕಡಿಮೆ ಮಾಡಿದ್ದೀನಿ. ಒಂದು ವೇಳೆ ಅರ್ಧ ಗಂಟೆ ತಡವಾಗಿ ಬಂದಿದ್ದರೆ ಇನ್ನೂ 25 ರೂಪಾಯಿ ಕಡಿಮೆ ಮಾಡ್ತಿದ್ದೆ, 50 ರೂಪಾಯಿ ಮಾತ್ರ ಸಿಗ್ತಿತ್ತು ನಿನಗೆ. ಒಂದು ವೇಳೆ ನೀನು 1 ಗಂಟೆಗೆ ಏನಾದರೂ ತಡವಾಗಿ ಬಂದಿದ್ದರೆ ಕೇವಲ ಊಟ ಮಾತ್ರ ಸಿಗ್ತಿತ್ತು, ಆ ವಿದ್ಯಾರ್ಥಿ ವೇತನದ ಹಣ ಸಿಗ್ತಿರಲಿಲ್ಲ ಅಂತ ಹೇಳ್ತಾರೆ. ಆಗ ಹುಡುಗನಿಗೆ ಸಮಯದ ಮಹತ್ವ ಎಷ್ಟು ಅಂತ ಗೊತ್ತಾಗುತ್ತೆ. ಸರಮಿಯವರು ಹೇಳ್ತಾರೆ, ಜೀವನದಲ್ಲಿ ಇನ್ನೆಂದೂ ತಡ ಮಾಡಬೇಡ, ಎಲ್ಲವೂ ಸಮಯಕ್ಕೆ ಸರಿಯಾಗಿರು ಅಂಥೇಳಿ. ಹುಡುಗ ಆ ಮಾತನ್ನು ಕೇಳಿಕೊಂಡು ತನ್ನ ತಪ್ಪಿನ ಅರಿವಾಗುತ್ತೆ, ಜೀವನದಲ್ಲಿ ಸಮಯ ಪಾಲನೆ ಮಾಡ್ತೀನಿ ಅಂಥೇಳಿ ಹೊರಟು ಹೋಗ್ತಾನೆ.